ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವೀಡಿಯೋದಲ್ಲಿ ನಿಮಗೆ ಎಡಿಟಿಂಗ್ ಆಪ್ಷನ್ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಯಾರ್ಯಾರು ಚಾಯ್ಸ್ 2 ಅನ್ನು ಮಾಡಿದ್ದೀರಾ, ಚಾಯ್ಸ್ 3 ಅನ್ನು ಮಾಡಿದ್ದೀರಾ, ಅವರಿಗೆ ಎಡಿಟಿಂಗ್ ಆಪ್ಷನ್ನ ಹೇಳ್ತಾ ಇದ್ದೇನೆ. ಮತ್ತು ಸ್ಟೂಡೆಂಟ್ಸು ಏನಂತ ಕೇಳಿದರೆ, ಈಗ ಚಾಯ್ಸ್ 1 ಮಾಡಿದವರಿಗೆ ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಚಲನ್ ಡೌನ್ಲೋಡ್ ಆಗ್ತಾ ಇದೆ, ಬ್ಲ್ಯಾಂಕ್ ಬರ್ತಾ ಇದೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ. ಸೊ ಇದೆಲ್ಲ ಮಿಸ್ಟೇಕ್ಸ್ಗಳಿದೆ. ಚಾಯ್ಸ್ 2 ಮತ್ತು ಚಾಯ್ಸ್ 3 ಮಾಡಿದವರಿಗೆ ಚಾಯ್ಸ್ 2 ಕೊಟ್ಟಾಗ PDF ಡೌನ್ಲೋಡ್ ಮಾಡಿದರೆ PDF ಡೌನ್ಲೋಡ್ ಆಗ್ತಾಯಿಲ್ಲ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಡೌನ್ಲೋಡ್ ಆದರೆ ಅದು ಓಪನ್ ಆಗ್ತಾಯಿಲ್ಲ. ಓಪನ್ ಆಗದೆ ಇರೋದು ಅದು ಸಾಫ್ಟ್ವೇರ್ ಸಪೋರ್ಟ್ ಮಾಡದೇ ಇದ್ದರೆ ನೀವು ಸಪೋರ್ಟ್ ಮಾಡುವಂಥ ಸಾಫ್ಟ್ವೇರ್ನ PDF ವೀವರ್ ಆ ಥರದ್ದು ಸಾಫ್ಟ್ವೇರ್ ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಆಗ್ತಾಯಿದೆ. ಬಟ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ PDF ಡೌನ್ಲೋಡ್ ಆಗ್ತಾಯಿಲ್ಲ. ಓಕೆ, ಸೊ KEAದವರಿಗೆ ಒಂದು ಹಂಬಲ್ ರಿಕ್ವೆಸ್ಟ್ ಏನಂತ ಕೇಳಿದರೆ, ದಯವಿಟ್ಟು ಮಾಡೋವಾಗ ಒಂದು ಬೆಟರ್ ಸರ್ವರನ್ನು ಮೇಂಟೈನ್ ಮಾಡಿ, ವೆಬ್ಸೈಟನ್ನು ಸರಿಯಾಗಿ ಮೇಂಟೈನ್ ಮಾಡೋದನ್ನು ಮಾಡಿ, ಆಯಿತಾ. ಫಸ್ಟಿಂದ ಲಾಸ್ಟ್ವರೆಗೂ ಇದೇ ಬ್ಲಂಡರ್ಸ್ಗಳಾಗ್ತಾಯಿದ್ರೆ ತುಂಬ ಕಷ್ಟ ಸ್ಟೂಡೆಂಟ್ಸ್. ಯಾಕಂತ ಕೇಳಿದರೆ, ಕಾಮಿಡ್ಕಿಯನ್ನು ಕಂಪೇರ್ ಮಾಡಿದರೆ ಕಾಮಿಡ್ಕೇದವ್ರದ್ದು ಸ್ಟ್ರಿಕ್ಟು ಟೈಮ್ ಟೇಬಲಿಂದ ಹಿಡಿದು ಪ್ರತಿಯೊಂದು ಆಸ್ ಇಟ್ ಈಸ್ ಒಳ್ಳೆ ರೀತಿಯಲ್ಲಿ ಫಾಲೋ ಆಗ್ತಾ ಇದೆ. ಬಟ್ KEAದವರು ಕೊಡೋದು ಒಂದು 3 to 4 days. ಅದರಲ್ಲೂ ಕೂಡ ಇವ್ರು ಈ ಥರ ಮಾಡಿದರೆ ಹೇಗೆ? ಆಮೇಲೆ ನೀವು ಎಕ್ಸ್ಟೆಂಡ್ ಮಾಡಿ ಅಂದರೆ ಅದನ್ನು ಎಕ್ಸ್ಟೆಂಡ್ ಮಾಡೋದಿಲ್ಲ. ಲಾಸ್ಟ್ ಟೈಮ್ ಆಗಿ ಆಪ್ಷನ್ ಎಂಟ್ರಿ ಆಯಿತು, ಅಟ್ಲೀಸ್ಟ್ ಈವ್ನಿಂಗ್ವರೆಗೆ ಎಕ್ಸ್ಟೆಂಡ್ ಮಾಡ್ಬೋದಿತ್ತು, ಅದನ್ನು ಮಾಡಲಿಲ್ಲ. ಇವಾಗ ನೋಡಿ ಆಲ್ರೆಡಿ ಸರ್ವರ್ ಡೌನ್ ಆಗಿದೆ. ಬಟ್ ಎಲ್ರಿಗೂ ಏನು ಹೇಳೋದು ಕೇಳಿದರೆ, ಸ್ವಲ್ಪ ವೆಯ್ಟ್ ಮಾಡಿ. ಇದು ಇದ್ದಿದ್ದೆ ಎವ್ರಿ ಇಯರ್ ಇದೇ ಪ್ರಾಬ್ಲಮ್ಗಳು ಫೇಸ್ ಆಗ್ತಾ ಇರುತ್ತೆ. ಸೊ ಸ್ವಲ್ಪ ವೆಯ್ಟ್ ಮಾಡಿ. ಬಟ್ KEAದವರಿಗೆ ಒಂದು ರಿಕ್ವೆಸ್ಟ್ ಏನಂತ ಕೇಳಿದರೆ, ಎಲ್ಲದನ್ನು ಮಾಡ್ತೀರಾ, ಲಕ್ಷಗಟ್ಟಲೆ ವ್ಯವಹಾರ ಇದು. ಅಂದರೆ ಲಕ್ಷಗಟ್ಟಲೆ ಸ್ಟೂಡೆಂಟ್ಸ್ಗಳು ಅಥವಾ ಪೇರೆಂಟ್ಸ್ಗಳು ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸ್ ಅವರು ಪೇ ಮಾಡ್ತಾರೆ. ಬಟ್ ಎಲ್ಲದನ್ನು ಮಾಡಿ ಆದಮೇಲೆ ನೋಡಿದರೆ ಚಲನ್ ಡೌನ್ಲೋಡ್ ಆಗೋದಿಲ್ಲ. ಆವಾಗ ಅವ್ರು ಪ್ಯಾನಿಕ್ ಆಗ್ತಾರೆ. ಅಥವಾ ಅಂದರೆ ಫೀಸ್ ಪೇ ಮಾಡಿ ಆದಮೇಲೆ ಬಂದು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಬೇಕು ಅಂದರೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗ್ತಾಯಿಲ್ಲ. ಇದೊಂದು ಮೇಂಟೈನ್ ಮಾಡಿ ದಯವಿಟ್ಟು. ಓಕೆ, ಸೊ ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ಗಳ ಫ್ಯೂಚರ್ ಇರುತ್ತೆ ಅಲ್ಲಿ. ಅವರು ಪ್ಯಾನಿಕ್ ಆಗ್ತಾರೆ, ಪೇರೆಂಟ್ಸ್ಗಳು ಪ್ಯಾನಿಕ್ ಆಗ್ತಾರೆ. ಓಕೆ, ನೋಡೋಣ ಸ್ಟೂಡೆಂಟ್ಸ್, ಯಾರು ಕೂಡ ಪ್ಯಾನಿಕ್ ಆಗಬೇಡಿ, ವೆಯ್ಟ್ ಮಾಡಿ, ಸರಿ ಆಗುತ್ತೆ. ಓಕೆ, ಎವ್ರಿ ಇಯರ್ ಇದ್ದಿದ್ದೆ ವೆಬ್ಸೈಟ್ ಡೌನ್ ಆಗೋದು, ಸರ್ವರ್ ಇದಾಗೋದು ಪ್ರಾಬ್ಲಮ್ ಇದ್ದಿದ್ದೆ. ಜಸ್ಟ್ ವೆಯ್ಟ್ ಸ್ಟೂಡೆಂಟ್ಸ್. ಆ್ಯಂಡ್ ಯಾರ್ಯಾರು ಚಾಯ್ಸ್ 2 ಮತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ದೀರಾ ಅಂಥ ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳ್ತಾ ಇರೋದು, ಇದು 2023 ಈ ಇಯರ್ ಇದಲ್ಲ. ಯಾಕಂದರೆ ಎಲ್ರಿಗೂ ಸರ್ ನಾವು ಚಾಯ್ಸ್ 2 ಮಾಡಿದ್ದೇವೆ, ಎಡಿಟಿಂಗ್ ಆಪ್ಷನ್ ಬರ್ತಾ ಇಲ್ಲ ಅಂಥವ್ರಿಗೆ ಹೇಳ್ತಾ ಇರೋದು. ಲಾಸ್ಟ್ ಟೈಮ್ ರಿಸಲ್ಟ್ ಬಂದಿದ್ದು 17/8/2023ಗೆ 18 ಇಲ್ಲಿ ನೋಡಿ, ಇದು ನೋಡಿ ಏನು ಹೇಳ್ತಾರೆ ನಿಮಗೆ ಟೈಮ್ ಟೇಬಲ್ ತೋರಿಸ್ತೇನೆ ನೋಡಿ ಸ್ಟೂಡೆಂಟ್ಸ್. ಇದಲ್ಲ, ಇದು ಓಕೆ ಲಾಸ್ಟ್ ಇಯರ್ ಇದು 18/8/2023ಗೆ ಅವ್ರು ಏನಂತ ಹೇಳಿದ್ದಾರೆ, ಚಾಯ್ಸನ್ನು ಆಯ್ಕೆ ಮಾಡೋದು 18/8 28 ಫ್ರಾಮ್ 18 till 20ವರೆಗೆ ದೇ ಹ್ಯಾಡ್ ಗಿವನ್ ಅ ಟೈಮ್ ಟು ಚಾಯ್ಸ್. ಓಕೆ, ಸೆಲೆಕ್ಟ್ ದ ಚಾಯ್ಸ್, ಲೈಕ್ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಓಕೆ, ಸೊ ಅಲ್ಲಿಯವರೆಗೆ ಟೈಮ್ ಕೊಟ್ಟಿದ್ದರು. ಅದಾದ ನಂತರ ನೋಡಿ, ಶುಲ್ಕ ಪಾವತಿ ಅಂದರೆ ಫೀಸ್ ಪೇಮೆಂಟಿಗೆ till 22ವರೆಗೆ ಟೈಮ್ ಕೊಟ್ಟಿದ್ದರು. ದೆನ್ ರಿಪೋರ್ಟಿಂಗ್ ಟು ದ ಕಾಲೇಜ್ 23 ಸೇಮ್. ಈ ಇಯರ್ ಅಷ್ಟೇ ಕೊಟ್ಟಿದ್ದಾರೆ. ಅಂದರೆ ರಿಸಲ್ಟ್ ಬಂತು, ರಿಸಲ್ಟ್ ಬಂದಾದಮೇಲೆ ನಿಮಗೆ ಟೈಮ್ ಕೊಟ್ಟಿದ್ದಾರೆ till 5thವರೆಗೆ ಕಂಪ್ಲೀಟ್ ಪ್ರಾಸೆಸ್ಗೆ ಟೈಮ್ ಕೊಟ್ಟಿದ್ದಾರೆ. ಸೇಮ್ ಲೈಕ್ 6 to 7 days ಟೈಮ್ ಕೊಟ್ಟಿದ್ದಾರೆ, ಸೇಮ್ ಲೈಕ್ ಪ್ರೀವಿಯಸ್ ಇಯರ್. ಓಕೆ, ಸೊ ಇದನ್ನು ಕೊಟ್ಟಿದ್ದಾರೆ. ಯಾರು ಚಾಯ್ಸ್ 2, ಚಾಯ್ಸ್ 3 ಮಾಡಿದ್ದೀರಾ, ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ಮಾಡಿದ್ದೀರಾ, ಅವರಿಗೆ ನೋಡಿ ನಿಮಗೆ ಲಾಸ್ಟ್ ಇಯರ್ ತೋರಿಸ್ತೇನೆ ನೋಡಿ. ಅಲ್ಲಿ ನೋಡಿ 23/8/2023ವರೆಗೆ ಫಸ್ಟ್ ಫೇಸ್ನ ಫಸ್ಟ್ ರೌಂಡ್ನ ಕಂಪ್ಲೀಟ್ ಫೇಸ್ ನೀವು ಕಾಲೇಜಿಗೆ ಹೋಗಿ ರಿಪೋರ್ಟ್ ಆಗಲಿಕ್ಕೆ 23ವರೆಗೆ ಟೈಮ್ ಕೊಟ್ಟಿದ್ರು. ಅದಾದ ನಂತರ ಮತ್ತೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿದೆ ನೋಡಿ. ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಎಷ್ಟು ಸೀಟ್ಗಳು ಉಳಿದಿದೆ, ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ಗಳು ಉಳಿದಿದೆ ಅದರದ್ದು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ್ದು 38. ಅಂದರೆ ಆಫ್ಟರ್ 7 days 23ಗೆ ಎಲ್ಲದು ಫಸ್ಟ್ ರೌಂಡ್ನ ಕಂಪ್ಲೀಟ್ ಎಲ್ಲದು ಕೂಡ ಆದಮೇಲೆ, ಅಂದರೆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಿದ್ದನ್ನು ಆದಮೇಲೆ 7 days ಬಿಟ್ಟು 38/2023ಗೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ್ದು. ಬಟ್ ಈ ವರ್ಷ ಅಷ್ಟು ಲೇಟ್ ಮಾಡೋ ಡೌಟು, ಬಟ್ ಆದರೂ ಓಕೆ. ಅದಾದಮೇಲೆ ನಿಮಗೆ ಮಾಡಿಫೈ, ರೀಅರೇಂಜ್ಮೆಂಟು, ಡಿಲೀಟು ಇದನ್ನು ಕೊಟ್ಟಿದ್ದು 38/2023ಇಂದ 2ವರೆಗೆ. ಅಂದರೆ ಆಲ್ಮೋಸ್ಟ್ ಒಂದು 3 days ಟೈಮ್ ಕೊಟ್ಟಿದ್ದಾರೆ. ಅಂದರೆ ಎಲ್ರಿಗೂ ಆಪ್ಷನ್ 2, ಆಪ್ಷನ್ 3 ಮಾಡಿದವರಿಗೆ, ಚಾಯ್ಸ್ 2, ಚಾಯ್ಸ್ 3 ಮಾಡಿದವರಿಗೆ ಎಡಿಟಿಂಗ್ ಸ್ಟಾರ್ಟ್ ಆಗಲಿಕ್ಕೆ ಇನ್ನೂ ಟೈಮ್ ಇದೆ. ಅಂದರೆ ಇವತ್ತು 5 ಅಲ್ವಾ, 5ಗೆ ನಮ್ದು ಇವತ್ತಲ್ಲ ಸಾರಿ 5ಗೆ ನಮಗೆ ಫಸ್ಟ್ ರೌಂಡ್ನ ಕಂಪ್ಲೀಟ್ ರೌಂಡ್ 1ನ ಕಂಪ್ಲೀಟ್ ಫೇಸ್ ಮುಗೀತದೆ, ಆಯಿತಾ. ಅದಾದಮೇಲೆ ಒಂದು 4-5 days ಬಿಟ್ಟು ನಿಮಗೆ ಎಡಿಟಿಂಗ್ ಆಪ್ಷನ್ ಬರುತ್ತೆ. ಯಾಕಂದರೆ ಅವರು ಸೀಟ್ ಮ್ಯಾಟ್ರಿಕ್ಸನ್ನು ಬಿಡಬೇಕು. ಅಂದರೆ ಆಲ್ಮೋಸ್ಟ್ ಆನ್ 10th ನಿಮಗೆ ನನ್ನ ಪ್ರಕಾರ ಎಡಿಟಿಂಗ್ ಆಪ್ಷನ್ ಬರುತ್ತೆ. ಎಡಿಟಿಂಗ್, ರೀಅರೇಂಜ್ಮೆಂಟು ಅದೆಲ್ಲ 10th ಬರುತ್ತೆ. 10th ಬಂದಾದಮೇಲೆ ಸೆಕೆಂಡ್ ರೌಂಡ್ನ ರಿಸಲ್ಟ್ ಬಿಟ್ಟಿದ್ದು ನೋಡಿ ಲಾಸ್ಟ್ ಟೈಮು 4/9/2023 4/9/2023 ಅಂತ ಹೇಳಿದ್ರೆ ಈಗ ಗ್ಯಾಪ್ ನೋಡಿ. ಫಸ್ಟ್ ರೌಂಡ್ನ ಫೇಸ್ ಕಂಪ್ಲೀಟ್ ಆಗಿದ್ದು 23ಗೆ,
ಅಂದರೆ ಫಸ್ಟ್ ರೌಂಡ್ ಯಾರ್ಯಾರು ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂತ ಅಂದ್ಕೊಂಡಿದ್ದವರಿಗೆ 23ಗೆ ಇದಾಗಿದ್ದು. ಸೆಕೆಂಡ್ ರೌಂಡ್ನ ರಿಸಲ್ಟ್ ಬಂದಿದ್ದು 4 ಅಂತ ಹೇಳಿದ್ರೆ ಮಿನಿಮಮ್ ಒಂದು 7+3 ಅರೌಂಡ್ 10 ಡೇಸ್ ಅಂತ ತಗೊಳ್ಳೋಣ. ಈ ವರ್ಷನೂ ನೀವು 10 ಡೇಸ್ ಅಂತ ತಗೊಂಡ್ರೆ ನೆಕ್ಸ್ಟ್ ನಿಮಗೆ ರಿಸಲ್ಟ್ ಬರೋದು, ಸೆಕೆಂಡ್ ರೌಂಡ್ನ ರಿಸಲ್ಟ್ ಬರೋದು 5 to 10 ಡೇಸ್ ಅಂದರೆ 15ಗೆ ಸೆಕೆಂಡ್ ರೌಂಡ್ನ ರಿಸಲ್ಟ್ ಬರುತ್ತೆ. 21st 22nd ಒಳಗಡೆ ಸೆಕೆಂಡ್ ರೌಂಡ್ನ ಕಂಪ್ಲೀಟ್ ಪ್ರಾಸೆಸ್ ಮುಗ್ದಿರುತ್ತೆ. ನನ್ನ ಪ್ರಕಾರ 20 ಒಳಗಡೆ ನಿಮ್ಮ ಸೆಕೆಂಡ್ ರೌಂಡ್ನ ಕಂಪ್ಲೀಟ್ ಪ್ರಾಸೆಸ್ ಮುಗ್ದಿರುತ್ತೆ. ಆವಾಗ ಕಾಲೇಜು ಕೂಡ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ, ಆಯಿತಾ. ಅದಾದಮೇಲೆ ನೆಕ್ಸ್ಟ್ ಥರ್ಡ್ ರೌಂಡ್, ಎಗೇನ್ 15 ಡೇಸು ಥರ್ಡ್ ರೌಂಡಿಗೆ. ಸೊ ಅಂದರೆ ಥರ್ಡ್ ರೌಂಡ್ ಮುಗಿಯುವಾಗ ಸೆಪ್ಟೆಂಬರ್ ಆಗಿ ಅಕ್ಟೋಬರ್ ಆಗ್ಬೋದು. ಅಕ್ಟೋಬರ್ 5 ಅಥವಾ 10 ಒಳಗಡೆ ಇದಾಗುತ್ತೆ, ಥರ್ಡ್ ರೌಂಡ್ ಮುಗಿತದೆ. ಬಟ್ ಸೆಕೆಂಡ್ ರೌಂಡಿಗೆ ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತೆ. ಯಾಕಂದರೆ AICTE ಸೆಪ್ಟೆಂಬರ್ 15th ಸ್ಟಾರ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಸೆಕೆಂಡ್ ರೌಂಡ್ ಯಾವಾಗ ಆಗುತ್ತೆ ಹೇಳಿ, ಸೆಪ್ಟೆಂಬರ್ 20 ಒಳಗಡೆ ಕಂಪ್ಲೀಟ್ ಪ್ರಾಸೆಸ್ ಮುಗಿತದೆ. ಸೆಕೆಂಡ್ ರೌಂಡ್ನ ರಿಸಲ್ಟ್ ಯಾವಾಗ ಬರುತ್ತೆ, ಸೆಪ್ಟೆಂಬರ್ 15 ಅಥವಾ ಬಿಫೋರ್. ಅಂದರೆ ಸೆಕೆಂಡ್ ರೌಂಡ್ನ ರಿಸಲ್ಟ್ 100% ಬರುತ್ತೆ. ಓಕೆ, ಕಂಪ್ಲೀಟ್ ಪ್ರಾಸೆಸ್ ಆಗುವಾಗ 2022 ಒಳಗಡೆ ಕಂಪ್ಲೀಟ್ ಪ್ರಾಸೆಸ್ ಆಗುತ್ತೆ. ಸೊ ಎಡಿಟಿಂಗಿಗೆ ನನ್ನ ಪ್ರಕಾರ ಸೆಪ್ಟೆಂಬರ್ 10 ಹಾಗೆ ಓಪನ್ ಆಗ್ಬೋದು. ಸೆಪ್ಟೆಂಬರ್ 10 ಎಷ್ಟೇ ಹರಿಬರಿ ಮಾಡಿದ್ರು, ಈ ವರ್ಷ ತುಂಬ ಲೇಟ್ ಆಗಿದೆ ಅಂತ ಎಷ್ಟೇ ಹರಿಬರಿ ಮಾಡಿದರೂ ಕೂಡ 10 ಅಂತೂ ಮಿನಿಮಮ್ ಹಾಗೆ ಆಗುತ್ತೆ. ರಿಸಲ್ಟ್ ಅಂತೂ 15 ಒಳಗಡೆ ಬಂದೇ ಬರುತ್ತೆ, 15 ಆರ್ ಬಿಫೋರ್ 15. ಆಮೇಲೆ ನಿಮ್ಮದು ಕಂಪ್ಲೀಟ್ ಪ್ರಾಸೆಸ್ 22ವರೆಗೆ ಆಗುತ್ತೆ. ಓಕೆ, ಸದ್ಯ ಎಡಿಟಿಂಗ್ ರೀಆರ್ಡರಿಂಗ್ ಯಾವುದೂ ಇಲ್ಲ. ಚಾಯ್ಸ್ 2 ತೊಗೊಂಡವರಿಗೆ, ಚಾಯ್ಸ್ 3 ತೊಗೊಂಡವರಿಗೆ ಸದ್ಯ ರೀಆರ್ಡರಿಂಗ್ ಎಡಿಟಿಂಗ್ ಯಾವುದೂ ಇಲ್ಲ. ಚಾಯ್ಸನ್ನು ಮಾಡಿ ಆ ಪ್ರಿಂಟನ್ನು ತೆಗೆದಿಟ್ಕೊಳ್ಳಿ ಅಷ್ಟೇ. ಯಾವ ಚಾಯ್ಸ್ ಮಾಡ್ತೀರಾ ನಿಮ್ಮ ಪ್ರೂಫಿಗೆ ಆ ಪ್ರಿಂಟನ್ನು ತೆಗೆದಿಟ್ಕೊಳ್ಳಿ. ಯಾಕಂದರೆ ನಿಮಗೊಂದು ಪ್ರೂಫ್ ಸಿಗುತ್ತಲ್ಲ, ಪ್ರಿಂಟನ್ನು ತೆಗೆದಿಟ್ಕೊಳ್ಳಿ, ಆಯಿತಾ. ಓಕೆ ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ಹೇಳಿದ್ದೇನೆ. ಏನಾದರೂ ಡೌಟ್ಸ್ಗಳಿದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ರಿಲೇಟೆಡ್ ನೆಕ್ಸ್ಟ್ ವಿಡಿಯೋನು ಮಾಡ್ತೇನೆ ನಾನು, ಆಯಿತಾ. ಮತ್ತು ಕೆಲವೊಂದು ಕಾಲೇಜಲ್ಲಿ SC ST ಸ್ಟೂಡೆಂಟ್ಸ್ಗಳಿಗೆ ಅಥವಾ ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗಳಿಗೆ ಸೇಮ್ ಫೀಸ್ ತೋರಿಸ್ತಾ ಇದೆ, 1,07,000. ಕೆಲವೊಂದು ಕಾಲೇಜಲ್ಲಿ ಡಿಡಕ್ಟೆಡ್ ಅಂದರೆ ಅವರಿಗೆ SC ST ಅವರಿಗೆ ಏನು 750 ಅಂತಿದೆ, ಅದನ್ನು ತೋರಿಸ್ತಾ ಇದೆ. ಸೊ ಅದು ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನು KEದವರು ಕ್ಲಾರಿಟಿ ಕೊಡಬೇಕು. ಕೆಲವೊಂದು ಕಾಲೇಜಲ್ಲಿ ಸೇಮ್ ಫೀಸ್ ಕೊಡ್ತಾ ಇದೆ, ಕೆಲವೊಂದು ಕಾಲೇಜಲ್ಲಿ 750 ಅಂತ ಇದು ಮಾಡ್ತಾ ಇದೆ. ಓಕೆ, ನೋಡೋಣ ಅದ್ರ ಬಗ್ಗೆ ಏನಾದರೂ ನೋಟಿಫಿಕೇಶನ್ ಬಂದರೆ ನಾನು ನಿಮಗೆ ಹೇಳ್ತೇನೆ. ಓಕೆ, ಮತ್ತೇನಾದರೂ ಡೌಟ್ಸ್ಗಳಿದ್ರೆ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದು ದಯವಿಟ್ಟು ಮರಿಬೇಡಿ. ಒಂದು ಟೈಮ್ ನಿಮ್ಮದು ಕೆಲಸ ಆದ ನಂತರ ಅನ್ಸಬ್ಸ್ಕ್ರೈಬ್ ಮಾಡೋದಲ್ಲ, ದಯವಿಟ್ಟು ಥ್ರೂ ಔಟ್ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಜೈ ಭಾರತ್ ಮಾತೆ.